ಒಂದು ಜನರೇಷನ್ ಆದಮೇಲೆ ಯಾವುದೇ ಕ್ಯಾಸ್ಟ್ ಆಗಲಿ, ಯಾವುದೇ ರಿಲಿಜನ್ ಆಗಲಿ, ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋಬೋದು. ಇದು ಹೃದಯ ವಿಶಾಲತೆ ಇರಬೇಕು, ಮನೋವಿಶಾಲತೆ ಇರಬೇಕು, ಎಲ್ಲ ಸರಿ. ಆದರೆ ಅದು ಯಾವಾಗ ನಮಗೆ ಅದರದ್ದು ಇಫೆಕ್ಟ್, ಸಂಸ್ಕಾರದ ಇಫೆಕ್ಟ್ ಯಾವಾಗ ನಮಗೆ ತಗಲುತ್ತೆ, ಯಾವಾಗ ಘರ್ಷಣೆ ಶುರುವಾಗುತ್ತೆ ಅಂದರೆ, ಒಂದು ವಯಸ್ಸಾದಮೇಲೆ, ಒಂದು ಮೆಚ್ಯೂರಿಟಿ ಬರೋಕ್ಕೆ ಶುರು ಆದಮೇಲೆ ಒಂದಲ್ಲ ಒಂದು ಥರದಲ್ಲಿ ಅವರು ಸ್ಪಿರಿಚುವಲ್ ಆದಾಗ, ಇಬ್ಬರಲ್ಲಿ ಯಾರು ಫಸ್ಟ್ ಸ್ಪಿರಿಚುವಲ್ ಆಗ್ತಾರೋ ಅವ್ರಿಗೆ ಅದು ಪ್ರಾಬ್ಲಮ್ ಬರುತ್ತೆ. ಮಕ್ಕಳಿಗೆ ಏನು ಸಂಸ್ಕಾರ ಕೊಡೋದು, ಇದು ಕೊಡೋದಾ ಅದು ಕೊಡೋದು, ಹೀಗೆ ಮಾಡೋದಾ ಹಾಗೆ ಮಾಡೋದಾ, ಈ ರಿಲಿಜನ್ನ ಆ ರಿಲಿಜನ್ನ, ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ? ಅಲ್ಲಿ ನಂದೇ ಹೆಚ್ಚು, ನಿಂದೇ ಹೆಚ್ಚು. ಪುನಃ ಯಾವುದೆಲ್ಲ ಬಿಟ್ಟು ಮದುವೆ ಮಾಡ್ಕೊಂಡಿದ್ರೋ ಅದಾದಮೇಲೆ ಇವಾಗ ನಮ್ಮ ರಿಲಿಜನ್ ಫಾಲೋ ಮಾಡೋಣ, ನಿಮ್ಮ ರಿಲಿಜನ್ ಫಾಲೋ ಮಾಡೋಣ, ಇದು ಹೇಳಬೇಡ ಅದು ಮಾಡಬೇಡ ಅಂತ ಚೆಲ್ಲ. ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ? ಯಾವುದು ಪ್ರಾರಂಭದಲ್ಲಿ ಯಾವ ರೀತಿ ಶುರುವಾಯಿತು, ಹೇಗೆ ಮುಗೀತು, ಎಲ್ಲ ನಾವು ಯೋಚನೆ ಮಾಡಬೇಕಲ್ವ.